ಗೈಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್. ಗೈಸ್ ನಾನು ಇವತ್ತು ಏನು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಅಂತಂದರೆ, ಇವಾಗ ಹಳ್ಳಿ ಲೈಫ್ ಹೇಗಿರುತ್ತೆ ಆಯಿತಾ. ಸಿಟಿಲೆಲ್ಲ ಅಂದರೆ ಸಿಟಿಲಿ ಅವ್ರು ಕೊಟ್ಟಿರುವ ನೀರನ್ನ ನಾವು ಯೂಸ್ ಮಾಡಬೇಕು, ಜಾಸ್ತಿ ನೀರನ್ನ ಯೂಸ್ ಮಾಡೋಕ್ಕೆಲ್ಲ ಇರಲ್ಲ. ಸೊ ಈ ಥರ ಎಲ್ಲ ಸಿಚುವೇಷನಲ್ಲಿ ನಾವು ಹಳ್ಳಿಗಳಲ್ಲಿ ಹೇಗೆ ನೀರನ್ನು ಯೂಸ್ ಮಾಡ್ಕೋತೀವಿ, ನೀರನ್ನ ಎಲ್ಲಿಂದ ತೊಗೋತೀವಿ, ನೀರು ಎಲ್ಲಿಂದ ಬರುತ್ತೆ. ಬೆಂಗಳೂರಲ್ಲೇ ಎಲ್ಲ ಅಂದರೆ ಸಿಟಿಗಳಲ್ಲಿ ಬೋರ್ವೆಲ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನೀರನ್ನ ತೆಗಿತಾರೆ. ಬಟ್ ನಾವು ಬೆಂಗಳೂರಲ್ಲಿ ಊರ ಕಡೆ ಎಲ್ಲ ಹೇಗಂತ ಹೇಳಿದ್ರೆ ನೋಡಿ, ಇದು ಹಳೆ ಕಾಲದ ಬಾವಿ. ಇನ್ನೂ ಒಂಥರ ಬಾವಿ ಬರುತ್ತೆ, ಏನಂದರೆ ಫುಲ್ ಸಿಮೆಂಟಿಂದನೇ ಕಟ್ಟಿರ್ತಾರೆ. ಬಟ್ ಇದು ಮಣ್ಣಿಂದ ಮಾಡಿರೋದು, ತುಂಬ ವರ್ಷ ಹಳೇದದು. ಅಲ್ಲಿ ತೋರಿಸ್ತೇನೆ ಬನ್ನಿ. ಈ ಥರ ಬಾವಿದು ಸುಮಾರು 20-25 ವರ್ಷದ ಹಳೆ ಬಾವಿ ಇದು. ಇದ್ರದ್ದೊಂದು ಸ್ಪೆಷಲ್ ಏನು ಗೊತ್ತಾ, ಇಲ್ಲಿ ನೀರಿದೆಯಲ್ಲ ಮಳೆಗಾಲದಲ್ಲಿ ಇದ್ರ ಫುಲ್ ಆಗಲ್ಲ. ಏನು ನೆಲ ಸಮಕ್ಕೆ ಬರುತ್ತೆ, ಅಂದರೆ ಇಲ್ಲಿ ಏನು ನೆಲ ಇದೆಯಲ್ಲ ಅದ್ರ ಸಮಕ್ಕೆ ಬರುತ್ತೆ, ಅದಕ್ಕಿಂತ ಜಾಸ್ತಿ ಮೇಲ್ಗಡೆ ನೀರು ಹೋಗಲ್ಲ ಆಯಿತಾ. ಎಲ್ಲ ತೋಟಕ್ಕೆ ಗೊಬ್ಬರ ಹೇಗೆ ಮಾಡ್ತಾರೆ ಅಂದರೆ ಈ ಥರ, ಇದು ಗೊಬ್ಬರ ಹೇಗೆ ಮಾಡ್ತಾರೆ. ಇದೆಲ್ಲ ತೋಟಗಳು ಅಲ್ಲ, ತೋಟ ನೋಡಿ. ಇದೆಲ್ಲ ಹೂವಿನ ಗಿಡ ಎಲ್ಲ ನೆಟ್ಟಿದ್ದಾರೆ. ಬಟ್ ಇದೇನಂತಂದರೆ ಪೇರಳೆ ಮರ ಆಯಿತಾ. ನೋಡಿ ಬ್ಯಾಂಗ್ಳೂರಲ್ಲೆಲ್ಲ ಪೇರಳೆ ಎಲ್ಲ ಸೇಲ್ ಮಾಡ್ತಾರೆ, ತಗೋತಾರೆ, ಲೈಕ್ ಗೋವಾ ಎಲ್ಲ ತಗೋತಾರಲ್ವ. ಬಟ್ ಇಲ್ಲಿ ಅಂತ ಹೇಳಿದರೆ ನೋಡಿ ಈ ಥರ ಮರ ಇರುತ್ತೆ. ನಾವು ಇಲ್ಲಿಂದನೇ ಪೇರಳೆ ಹಣ್ಣನ್ನೆಲ್ಲ ತಿಂತೀವಿ. ಆಮೇಲೆ ನೆಕ್ಸ್ಟ್ ಇದೆಲ್ಲ ತೋಟ ಎಷ್ಟು ಚೆನ್ನಾಗಿದೆ ಅಲ್ಲ, ಫುಲ್ಲು ಗ್ರೀನ್. ಮಳೆ ಬಂದಿದೆ ಅಂತ ಏನು ಗ್ರೀನ್ ಅಲ್ಲ, ಇದು ಯಾವಾಗಲೂ ವರ್ಷದ 365 ದಿನನೂ ಫುಲ್ ಗ್ರೀನ್ ಇರುತ್ತೆ. ನೋಡಿ ಹಳ್ಳಿಗಳಲ್ಲೆಲ್ಲ ತೋಟಕ್ಕೆ ನೀರು ತೆಗಿಲಿಕ್ಕಂತ ಹೇಳ್ಬಿಟ್ಟು ಈ ಥರ ಕೆರೆಗಳನ್ನ ಈ ಥರ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನೀರು ಎಷ್ಟು ಕ್ಲೀನ್ ಇದೆ ನೋಡಿ. ತುಂಬ ಫುಲ್ಲು ಅಂದರೆ ಇದು ಫುಲ್ ಆಗುತ್ತೆ, ಈ ನೆಲ ಸಮಕ್ಕೆ ಹಿಂಗೆ ಬರುತ್ತೆ. ಇದು ಗುಡ್ಡೆಗಳಿಂದ ನೀರು ಬರಬೇಕು ಅಂದರೆ ಆ ಪೈಪಿಂದ ನೀರು ಬಂದು ಇಲ್ಲಿ ಬೀಳುತ್ತೆ. ಇದು ಮೋಟ್ರ್ ಮನೆ ನೋಡಿ. ನಾವು ಹಳ್ಳಿಯವ್ರು ಎಷ್ಟು ರಿಚ್ ಆಗಿರ್ತೀವಿ ಅಂದರೆ ಒಂದು ಮೋಟ್ರ್ ಇಡೋಗೋಸ್ಕರ ಒಂದು ಮನೆ ಮಾಡಿರ್ತೀವಿ ನೋಡಿ ಗೈಸ್. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ, ಇಲ್ಲಿ ತೋಟದ ಮಧ್ಯೆ ಅಲ್ಲ ಈ ತರ ಒಂದು ಮರ ಇರುತ್ತೆ. ಇದನ್ನ ತಾಳೆ ಮರ ಅಂತ ಕರಿತೀವಿ. ಇವಾಗ ತಾಳೆ ಹಣ್ಣು ಅಂತ ಒಂದು ಬರುತ್ತೆ, ಅಂದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ, ತಿಂದಿದ್ದೀನಿ ನಾನು ಅದನ್ನು ಕೂಡ. ಆ ಹಣ್ಣು ಅದು ಏನಿದೆ ಅದು ಇದೇ ಮರದಿಂದ ಸಿಗೋದು. ಆಮೇಲೆ ಇನ್ನೊಂದು ಎಂತ ಹೇಳಿದ್ರೆ, ಇದು ನೀರ ಅಂತ ಬರುತ್ತಲ್ವ, ಶೇಂದಿ, ಅದನ್ನ ಕೂಡ ಕಳ್ಳು ಅಂತ ಕರಿತೀವಿ ನಾವು ಮಂಗಳೂರು ಸೈಡಲ್ಲಿ. ಅದನ್ನ ಕೂಡ ಈ ಮರದಿಂದನೇ ತೆಗಿತಾರೆ. ಈ ಮರಕ್ಕೆ ಒಂದು ಮಡಕೆ ಕಟ್ಬಿಟ್ಟು ಹನಿ ಆ ಶೇಂದಿನ ಸಂಗ್ರಹಿಸಿ ಅದನ್ನ ಕೆಲವ್ರು ಸೇಲ್ ಮಾಡ್ತಾರೆ, ಇನ್ನು ಕೆಲವರು ಅದನ್ನ ಕುಡಿತಾರೆ. ಕಲ್ಲು ಬಾಳೆ, ಇದು ಸ್ಟೋನಿಗೆ ಮನೆ ಮದ್ದು. ಸ್ಟೋನಿಗೆ ಮನೆ ಮದ್ದು. ಸ್ಟೋನ್ ಎಲ್ಲಾಗತ್ತೆ? ಎಲ್ಲಾಗತ್ತೆ? ಕಿಡ್ನಿ ಇಲ್ಲಿ ಇರುತ್ತಾ? ಇಲ್ಲ ಸೈನ್ಸ್ ಸ್ಟೂಡೆಂಟ್ ಅಲ್ಲ ಗುರು, ನಾವು ಕಾಮರ್ಸ್ ಸ್ಟೂಡೆಂಟ್. 5th ಇಂದ 10th ವರೆಗೆ ಸೈನ್ಸ್ ಓದ್ಕೊಂಡಿದ್ದೀರಾ. ಕಿಡ್ನಿ ಇಲ್ಲಿ ಬರುತ್ತೆ, ಕಿಡ್ನಿ ಇಲ್ಲಿ ಬರುತ್ತೆ. ನನ್ನ ತಂದೆಗೆ ಮೊನ್ನೆ ಇತ್ತು, ಹಾ ಇಂಜೆಕ್ಷನ್ ಕೊಟ್ಟಿ ಹೆಟ್ಟಿ ನೋಡಿ ಗೈಸ್. ಕಾಡಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಫುಲ್ ಕಾಡು, ಅದ್ರ ಮಧ್ಯೆ ಅಂದ್ರೆ ಸ್ವಲ್ಪನೂ ಇಲ್ಲಿ ಬಿಸಿಲೇ ಬೀಳಲ್ಲ, ಆ ಥರ ಇದೆ ಇದು, ಅಷ್ಟು ಕಾಡು. ಇದು ಮಳೆ ಅಂತಲ್ಲ, ಬೇಸಿಗೆಲಿ ನಾನು ಲಾಸ್ಟ್ ಟೈಮ್ ಮೇಲ್ ಬಂದಾಗನೂ ಹೀಗೆ ಇತ್ತು. ಗೈಸ್, ಇದು ತೋಟಗಳ ಮಧ್ಯ ಎಲ್ಲ ಆಲ್ಮೋಸ್ಟ್ ಜಾಗದಲ್ಲಿ ಈ ಥರ ಒಂದು ಹುತ್ತ ಥರ ಇರುತ್ತೆ. ಇದು ತುಂಬ ಮಳೆ ಬಂದಾಗ, ಅಂದರೆ ಮಳೆಗಾಲದಲ್ಲಿ ಇದಾಗುತ್ತೆ, ಮಶ್ರೂಮ್ಸ್. ಇದು ಹೆಗ್ಲಿ ಅಂತ ನಾವು ನಮ್ಮ ಊರ ಕಡೆ ಭಾಷೆಯಲ್ಲಿ ಕರಿತೇವೆ. ಬಟ್ ಇವರು ತುಳುನಲ್ಲಿ ಏನಂತಾರೆ ಕೇಳೋಣ. ತುಳುನಲ್ಲಿ ಏನಂತೀರ ಇದಕ್ಕೆ? ಹೆಗ್ಲ ಅಣ್ಬಿ, ಅಣ್ಬೆ. ಇದರಲ್ಲಿ ಅಣ್ಬೆ ಆಗುತ್ತೆ ಗೈಸ್. ನೋಡಿ ಗೈಸ್, ತುಂಬ ಮಳೆ ಬರ್ತಾ ಇದೆ. ಇದು ತೋಟಗಳ ಮಧ್ಯದಲ್ಲಿ ತೋಡ್ ಅಂತ ನಾವು ಕರಿತೀವಿ. ಅಂದ್ರೆ ಈಗ ತೋಟದ ನೀರೆಲ್ಲ ಹೋಗ್ಲಿಕ್ಕೆ ನೋಡಿ ಈ ಥರ ಎಲ್ಲ ಹೋಗ್ಲಿಕ್ಕೆ. ಆದರೆ ತೋಟದಲ್ಲಿ ನೀರು ನಿಲ್ಲುತ್ತಲ್ವಾ, ಸೊ ಮಳೆಗಾಲದಲ್ಲಿ ತೋಟದ ನೀರೆಲ್ಲ ಸೇರ್ಕೋಬಿಟ್ಟು ಈ ನೀರು ಕೆಂಪಾಗತ್ತೆ. ನೋಡಿ ಎಷ್ಟು ಫೋರ್ಸಾಗಿ ಹೋಗ್ತಾ ಇದೆ ಅಂತ. ಇದನ್ನ ತೋಡ್ ಅಂತ ಕರಿತೀವಿ. ಎಂತ ಗೊತ್ತಾ, ಈಗ ನಾವು ಇಷ್ಟು ದೊಡ್ಡ ಕಾಡಲ್ಲಿ ಹೋಗ್ತಾ ಇದ್ದೇವೆ, ಇಲ್ಲಿ ಯಾರೂ ಇಲ್ಲ. ನಿಮ್ಗೆ ಏನು ಅನಿಸ್ತಿದೆ? ಅಭ್ಯಾಸ. ಈ ಕಾಡಲ್ಲಿ ಏನ್ ಮಾಡಕ್ ಬರ್ತೀರಾ ನೀವು? ನಾವು ಇಲ್ಲಿ ಸೊಪ್ಪಿಗೆ ಬರ್ತೇವೆ, ದರ್ಲೆ ಬರ್ತೇವೆ, ಮತ್ತೆ ನಮ್ದು ದೇವಸ್ಥಾನ ಇದೆ, ಅಲ್ಲಿಗೆ ಬರ್ತೇವೆ. ಸೊ ತಿಂಗಳಲ್ಲಿ ಒಂದ್ಸರಿ ದೇವಸ್ಥಾನಕ್ಕೆ ಬರ್ತೇವೆ ಮಳೆಗಾಲದಲ್ಲಿ, ಮತ್ತೆ ಸೊಪ್ಪಿಗೆಲ್ಲ ಬರ್ತಿರ್ತೇವೆ.
ಸ್ವಲ್ಪ ಕಿತ್ತಾಡ್ಕೊಂಡ್ರೆ ಹೋಗ್ತೀವಿ. ಇಲ್ಲಿ ಸ್ವಲ್ಪ ಮೆಲ್ಲ ಹೋಗಿ ಜಾರ್ತದೆ, ಕುಜುಮ ಬಿದ್ರೆ ಇಷ್ಟು ಭಯಂಕರವಾದ ಕಾಡು. ಮಳೆ ಬಂದ್ರೆ ಗೋವಿಂದ, ಕೊಡೆ ಇಲ್ಲ, ಒಬ್ರ ಹತ್ರನೂ ಇಲ್ಲ. ಎಂತ ಕಾಡು ಗುರು ಇದು, ಈ ತರ. ವಾ, ಸಿಗಣೆ ಇರುತ್ತದೆ. ಏನಿರುತ್ತೆ? ಸಿಗಣೆ ಖಾಲಿ ಹತ್ತಿಲ್ಲ ಬಿಡು, ಅಂದ್ರೆ ಉಂಬುದು ಇಲ್ಲಿ ಎಲ್ಲ ತಿಗಣೆ ಇರುತ್ತೆ. ಅಂದ್ರೆ ತಿಗಣೆ ಅಲ್ಲ ಗುರು, ಅದು ಉಮ್ರು ಅಂದ್ರೆ ಇಂಬಳ ಇರುತ್ತೆ. ಅದು ಕಾಲಿಗೆಲ್ಲ ಕಚ್ಚಿದ್ರೆ ಗೊತ್ತಾಗಲ್ಲ, ಕಚ್ಚಿದ್ರ ಮೇಲೆ ರಕ್ತ ಎಲ್ಲ ಫುಲ್ ಅದು ಹೀರುತ್ತೆ, ಆಮೇಲೆ ನಮ್ಗೆ ಗೊತ್ತಾಗೋದು. ಬಟ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲೆಲ್ಲ ನಡೆಯಲಿಕ್ಕೆ ಆಗಲ್ಲ, ಬಟ್ ಕಷ್ಟಪಟ್ಟು ನಡೀತಿದ್ದೀನಿ. ಜಾರಿದ್ರೆ ನಾನು ಬೀಳ್ತೀನಿ, ನನ್ನ ಫೋನು ಬೀಳುತ್ತೆ. ನೋಡಿ ಎಲ್ಲ ಫಾಲ್ಸ್ ಕೆಳಗಡೆ ನಿಂತ್ಕೊಂಡು ಫೋಟೋ ತೆಗಿತಾರೆ, ನಾನು ನೋಡಿ ಫಾಲ್ಸ್ ಮೇಲೆ ನಿಂತ್ಕೊಂಡು ತೆಗಿತಾ ಇದ್ದೀನಿ. ಇಲ್ಲಿ ಮೊದಲು ನಮ್ಮೂರಲ್ಲಿ ಮೊದಲಿಲ್ಲಿ ನಮ್ಮ ಮನೇಲಿ ಕೋಣೆ ಎಲ್ಲ ಇತ್ತು, ಅಲ್ಲಿ ತಗೊಂಡು ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿ ಎಲ್ಲ ಕೊಡಿಸಿ ಎಲ್ಲ ಆಗಿ ಹೋಗಿದ್ದೀವಿ ನೋಡಿ ಗೈಸ್, ಇದು ಅಲ್ಲಿ ದೊಡ್ಡ ಬೆಟ್ಟ ಇದೆ, ನಾನು ಆ ಬೆಟ್ಟ ತೋರಿಸ್ತೇನೆ ನಿಮ್ಗೆ, ಆಯ್ತಾ? ಆ ಬೆಟ್ಟದಿಂದ ಇಲ್ಲಿಗೆ ಹಿಂಗೆ ನೀರು ಬರುತ್ತೆ. ಅದೇ ಅಲ್ಲಿ ಲೈಕ್ ಸ್ಮಾಲ್ ಫಾಲ್ಸ್ ಥರ ಆಗಿರೋದು. ಅಲ್ಲಿ ನೀರು ಫೋರ್ಸ್ ತುಂಬ ಇದೆ, ಬಟ್ ಇಲ್ಲಿಂದ ಹೀಗೆ ಹಗುರ ನೀರು ಬರ್ತಾ ಇರುತ್ತೆ. ನೋಡಿ, ಇದೆಲ್ಲ ನಮ್ಮ ಹಳ್ಳಿಲಿದೆ, ಬಟ್ ಸಿಟಿಲೆಲ್ಲ ಇದು ನೋಡೋಕೆ ಸಾಧ್ಯನೇ ಇಲ್ಲ, ಆಯ್ತಾ? ಊರುಗಳೆಲ್ಲ ಹತ್ತಿದ್ರೆ ನನ್ನ ತಂಗಿ ಚೆಕ್ ಮಾಡ್ತಿದ್ದಾಳೆ. ಏನು ಮಾಡ್ಬೇಕು ಚಿನ್ನು? ಚಪ್ಪಲ್ ತೆಗಿ. ಇಲ್ಲ ಹತ್ತಿರ ಹಿಂಗೆಲ್ಲ ಚೆಕ್ ಮಾಡಬೇಕು. ಇಲ್ಲ ಒಂದು ಹತ್ತಿದಿಲ್ಲ ಅಂತ ಪಾಪ ಅಲ್ಲಿ ಕಾಲಿಗಿದೆ ಚಿನ್ನ. ಇಲ್ಲ ಹತ್ತಿರ ಏನೋ ಕಾಲಿಗೆ ಹೋಗ್ತಿದೆ. ಒಂದು ನಿಮಿಷ ಇಂದ್ರ ಅಲ್ಲ ಕಲ್ಲು ಕಲ್ಲು ಅಲ್ಲ. ಓಕೆ, ಈ ಥರ ಹತ್ತಿದೆ ಇಲ್ಲ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಹತ್ತಿದೆ ಇಲ್ಲ ಅಂತ ನಾವು ಕಾಡಿಗೆ ಹೋದಾಗ ಚೆಕ್ ಮಾಡ್ಕೋಬೇಕಾಗತ್ತೆ. ಏನಕ್ಕಂದ್ರೆ ಅದು ಕಚ್ಚಿದ್ರೆ ನಮ್ಗೆ ಗೊತ್ತಾಗಲ್ಲ, ಬಟ್ ರಕ್ತ ಇರುತ್ತೆ ಅಷ್ಟಾದ್ರನ್ನ ಹೋಗ್ಲಿ ಬಿಡಿ. ಆದರೆ ಅದು ಕಚ್ಚಿ ಸ್ವಲ್ಪ ದಿನ ಆದ್ರ ಮೇಲೆ ಅದು ತುರಿಸ್ತದೆ ಮತ್ತು ಕಲೆ ಆಗ್ತದೆ, ಆಯಿತಾ? ಅದಕ್ಕೆ ಅದು ಸ್ವಲ್ಪ ಅದರಿಂದ ಹುಷಾರಾಗಿರಬೇಕು. ಲೈಕ್ ಏನಂದರೆ ನೆಲದಿಂದನೇ ನೀರು ಬಂದು ಇಷ್ಟು ನೀರಾಗುತ್ತೆ. ಎಲ್ಲಿ ನನಗೆ ಕೆರೆಯಿಂದ ಆ ಥರ ಎಲ್ಲ ಬರೋದಲ್ಲ, ಇದಿಲ್ಲೇ ನೀರುಗಡೆ ನೀರು ಬರೋದಿದೆ. ನೋಡಿದ್ರಲ್ಲ ಗೈಸ್, ಕಾಡು ಒಳಗಡೆ ಬಂದು ದೊಡ್ಡ ಜೋಗ್ ಫಾಲ್ಸ್ಗಿಂತ ದೊಡ್ಡ ಫಾಲ್ಸ್ ತೋರಿಸ್ತೀನಿ ಅಂತಂದ್ಲು ನನ್ನ ತಂಗಿ, ಆಯ್ತಾ? ತೋರಿಸಿರೋದು, ಬಟ್ ಆದರೂ ಚೆನ್ನಾಗಿದೆ. ಏನೋ ಮೇಲ್ ಗುಡ್ಡದಿಂದ ನೀರು ಬರುತ್ತೆ, ಗುಡ್ಡದಲ್ಲೂ ಒಂದು ಫಾಲ್ಸ್ ಇದೆ, ಬಟ್ ಅಲ್ಲಿ ಹೋಗೋಕ್ಕೆ ಇವಾಗ ಫುಲ್ ಇಂಬಳ ಇದೆ ಅಲ್ಲಿ, ಬಟ್ ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವು ಹೋಗಿಲ್ಲ. ಇಲ್ಲಾಂದರೆ ಬೆಳಿಗ್ಗೆ ಒಂದು ಸರ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಏನಂದರೆ ಮಳೆಗಾಲದಲ್ಲಿ ಫಾಲ್ಸಿಗೆಲ್ಲ ಹೋಗೋದು ತುಂಬ ಹುಷಾರಾಗಿರಬೇಕು, ಜಾರುತ್ತೆ. ನಮ್ಗೆ ಹೋಗೋಕ್ಕಾಗಿಲ್ಲ, ಏನಕ್ಕಂದರೆ ತುಂಬ ಜಾರ್ ಬಿಟ್ಟರೆ ಏನು ಮಾಡೋದು? ಅಲ್ಲಿ ಬಿದ್ದರೆ ಇಲ್ಲಿ ಬರ್ತೀವಿ ನಾವು. ಬದುಕಿದ್ರೆ ನಮ್ಮ ಪುಣ್ಯ, ಬದುಕಿರಲ್ಲ ಅಂತಲೂ ಗೊತ್ತು ಚೆನ್ನಾಗಿ. ಸೊ ತುಂಬ ಹೊತ್ತಿಂದನೇ ಫುಲ್ ಕಾಡೆಲ್ಲ ತಿರುಗ್ತಾ ಇದ್ವಿ. ನನಗೊಂದು ಭಯ ಏನಂದರೆ ಯಾರು ಕಳ್ಳರು ಬಂದುಬಿಡ್ತಾರೋ ಏನೋ ಅಂತ ಭಯ ಆಗ್ತಾಯಿತ್ತು. ಏನಕ್ಕಂದರೆ ಇಲ್ಲಿ ನಕ್ಸಲೇಟ್ ಇದ್ರು ಅಂತ ಹಳೇದೊಂದು ಸ್ಟೋರಿ, ಹಳೆ ಕಾಲದಲ್ಲಿ ಅಂದರೆ ಇವ್ರ ಅಜ್ಜನ ಕಾಲದಲ್ಲೆಲ್ಲ ಇದ್ರು ಅಂತ ಹೇಳ್ತಾ ಇದ್ರು. ಫ್ರೆಂಡು ನೋಡಿ ಓಡೋದ್ರು. ಎಂತ ಟೈಗರಾ? ನೋಡಿ ಗಾಯ್ಸ್, ಅದನ್ನ ನರಿ ಅಂತಾರೆ. ನರಿ ಓಡ್ತಿದೆ. ಇದು ಯಾವ್ದು ಗುರು? ಬ್ಲ್ಯಾಕ್ ನರಿ? ಅದು ನಮ್ಮೂರಲ್ಲಿ ಹೊಸ್ತು ಬ್ಲ್ಯಾಕ್ ನರಿಗಳು. ಹೋಯ್ತು, ನರಿ ಹೋಯ್ತು. ಏನನ್ಬೇಕು? ಇಲ್ಲಿ ಹೋದ್ರೆ ಅಲ್ಲ, ಟೈಗರ್. ಬೆಕ್ಕು ಬೆಕ್ಕೋದ್ರೆ ಟೈಗರ್ ಅನ್ಬೇಕು. ಟೈಗರ್. ಓಕೆ, ನಾವು ಈ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀವಿ. ಮತ್ತೊಂದು ಲಾಗ್ ಜೊತೆ ನಾನು ಇಲ್ಲೇ ಇದ್ರೆ ಪಕ್ಕ ಇವರಿಬ್ರು ಜೊತೆ ಮಂಗಗಳ ಜೊತೆ ಲಾಗ್ ಮಾಡ್ತೀನಿ. ಸೊ ಅಲ್ಲಿ ತನಕ ಬಾಯ್ ಬಾಯ್.